ಅಡ್ಡ ಇಟ್ಬಿಡಿ. ಸರ್ ಈಚೆ ಬನ್ನಿ ರೋಷನ್ ಅವರೇ. ವಿಂದಾಮಹೇ ಬಹುಂಸ್ತೆ ಸಂತು ಜರದಷ್ಟಯ ಮುಂದಿನ ಕಾಲದಲ್ಲಿ ಹಣಗಳು ಸಂಪತ್ತುಗಳು ಎಲ್ಲ ಬೇಕು, ಗೊತ್ತಾಯ್ತಲ್ಲ. ಆಗಿನ ಮುಂದಿನ ಕಾಲದಲ್ಲಿ ನಮ್ಮ ಸಂಪಾದನೆಗೆ ಇವಳು ಸಹ ನಿಮ್ಮೊಟ್ಟಿಗೆ ಸೇರಿಕೊಂಡು ನಿಮ್ಮ ಇನ್ನೂ ಸಹ ಮುಂದೆ ಅಭಿವೃದ್ಧಿ ಆಗುವ ಹಾಗೆ ಮೂರನೇ ಹೆಜ್ಜೆ. ಎಲ್ಲ ಹೆಜ್ಜೆಗಳು ಯಾಕೆಂದ್ರೆ ಸುಖ ಕಷ್ಟಗಳು ಮತ್ತು ದುಃಖಗಳು ಬರ್ತದೆ, ಆವಾಗ ಸುಖದೊಟ್ಟಿಗೆ ಸಹ ಹೆಜ್ಜೆ ಇಡಬೇಕು, ದುಃಖದೊಟ್ಟಿಗೆ ಸಹ ಹೆಜ್ಜೆ ಇಡಬೇಕು. ಹಾಗೆ ಆಯ್ತಾ? ಇನ್ನೊಂದು ಹೆಜ್ಜೆ ಮಾಯೋ ಭವ್ಯಾಯ ಚತುಷ್ಪದಿ
ರಾಹುಲ Smile. ರಜಾ ಬರೋಣ. ಟ್ರೆಡಿಷನಲ್ ರಜಾ ಆಚೆ ಜಗಳ ಇದೆ. ನಾನು ನೋಡಕ್ ಕೇಳ್ಬಿಟ್ಟು ನೀನೇ ಮಾಡ್ಕೊಂಡು ಅಲ್ವಾ ನೋಡಿದಾರೆ ನೆನಪಿಲ್ಲ ಅಷ್ಟೇ. ಅಲ್ಲ ನಾನು ಆಕ್ಚುಲಿ ನೀವು ನೋಡಿರೋ ಹುಡುಗನ ಡೈರೆಕ್ಟ್ ಆಗಿ ಆಮೇಲೆ ನಿಮಗೆ ತೋರಿಸ್ಬಿಟ್ಟೆ ಮದುವೆ ಆಗಿದ್ದು. ಸೊ ಎರಡು ಮ್ಯಾಚ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಓಕೆ ನಾನು ಸ್ವಲ್ಪ
ಓಕೆ, ಥ್ಯಾಂಕ್ ಯು. ಎರಡು ಇಟ್ಕೊಳ್ಳಿ. ಇವತ್ತು ಅರುಣ್ ಬೇರೆ ತರ ಇದ್ದಾನೆ. ಫುಲ್ಲು ಟ್ರೆಡಿಷನಲ್. ಓಕೆ, ಸರ್ ಈಚೆ ಬನ್ನಿ. ರೋಷನ್ ಅವರೇ, ಅಣ್ಣ ಒಂದ್ 2 ನಿಮಿಷ ಟೈಮ್ ಕೊಡಿ. ಏ ಇರ್ರೋ ಮೇಡಮ್, ಒಂದ್ 5 ನಿಮಿಷ ಟೈಮ್ ಕೊಡಿ. ಮೀಡಿಯಾದವ್ರು ತಾಡ್ರಿ ಪಾಪ ಹೇಳ್ತಿದಾರ ತಾನೆ. ಏನಂತ ಬೇಡ ಅಂತ ಜೋಪಾನ. ಊಟ ಆಯ್ತಾ? ನಮ್ ಜೋಡಿ ನಮಸ್ತೆ. ತುಂಬಾ ಜನ ಸರಿ ಮೇಡಮ್, ಬಿಡಿ ಬಿಡಿ, ಸಾಕು, ಹೋಗ್ಲಿ ಬಿಡಿ ಅವ್ರು. ಏ ಕಾಲು ನಾವು ಮಾಡಿದ್ದು ಪುನೀತ ಪರ್ವದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರೇ ನಮ್ಮ ಸೇರಿಸಿದ್ದಾರೆ ಅಂತ ಅನ್ಕೋಬಹುದು. ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಯಾವಾಗ, ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಈ ಅಂತ ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ, ಅದಕ್ಕೆ ನೀವು ಮಾತಾಡಿ. ನಾನು ಏನೋ 5 ವರ್ಷದಿಂದ ಪರಿಚಯ ಇದೆ ನನಗೆ. ಸೊ ಲಾಸ್ಟ್ 3 years ಇಂದ ಕ್ಲೋಸ್. ಪುನೀತ ಪರ್ವೆಲ್ಲ ಮಾಡಿ ಕ್ಲೋಸ್ ಆಗಿತ್ತು. ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್. ಶ್ರೀದೇವಿ, ಭೈರಪ್ಪ, childhood friend. So through her I met Chandu, and she's a very simple girl. So ನನಗೆ ಯಾವತ್ತೂ ಒಂದ್ಸಲ ಸೆಲೆಬ್ರಿಟಿ ಆಗಿದೆ. ಅನುಶ್ರೀ ಮೇಡಮ್ ಸೆಲೆಬ್ರಿಟಿ ಅಂತ ಹೇಳ್ತಾ ಇದ್ರು. ಏನಿಲ್ಲ, ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ತಿಂತಾಳೆ. So she likes it. There's nothing much. ಅವರಲ್ಲಿ ಇಷ್ಟ ಆಗೋ ಗುಣ ಯಾವುದು ಸರ್? ತುಂಬಾ ಇಷ್ಟ ಆಗಿದ್ದ ಗುಣ ಅಂತ ಬಂದ್ರೆ? She's a very simple girl, very down to earth, very kind. ನಮ್ ಕೊಡಗಿನ ಸೊಸೆ ಆಗ್ತಾ ಇದೀರಾ, ಕೊಡಗಿನ ಜನತೆಗೂ ಖುಷಿ. ಹೌದು, ಅವರು ನಂತರನೇ ನಾವಿಬ್ರು ಪ್ರೇಮಿಗಳು. ಇನ್ ಮುಂದೆ ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ರು ಲೈಫ್ನ ತುಂಬಾ ಸಿಂಪಲ್ ಆಗಿ ನೋಡೋರು. ಚಿಕ್ಕ ಚಿಕ್ಕ ವಿಷಯಗಳನ್ನ, ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು. ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಿದ್ರೆ ಐ ಆಮ್ ವೆರಿ ಕೈಂಡ್ ಅಂತ. ಆ್ಯಕ್ಚುಲಿ ಅವ್ರು ತುಂಬಾ ಕೈಂಡು. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನನಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬಾ ಇಷ್ಟ ಆಗಿದೆ. ಅಮ್ಮ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅವರು ತುಂಬಾ ಖುಷಿ. ಬಟ್ ಎಲ್ಲ ಸೆಲೆಬ್ರೇಷನ್, ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು ವರುಣ. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ಗೆ ಒಂದು ಒಳ್ಳೆ, ನಾವು ನೋಡಿದ್ವಿ ಫೋಟೋ ಎಲ್ಲ, ಅದನ್ನ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದು ಬ್ಲೆಸ್ ಮಾಡಿದಂತಹ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜಗ್ಗೇಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ದಿನಿಶ್ವಿಕಾ, ಎಲ್ಲ ಅಂದರೆ VP ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬ ಬ್ಯುಸಿ ಇದ್ದಾರೆ. ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಬಂದು ಬ್ಲೆಸ್ ಮಾಡಿದ್ದಾರೆ. ನನ್ನ ಖುಷಿನ ತನ್ನ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ವಿ ಶೆಟ್ಟಿ ಅವರು. ಅವ್ರು
ಇನ್ನೂ ಒಳಗಡೆನೇ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ ನನ್ನ ಮದುವೆ ಕೆಲಸದಲ್ಲಿ. ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮುಂಚೆನೆ ಇವ್ರನ್ನ ನೋಡಿದ್ರು, ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್. ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ. ಇವತ್ತು ನನ್ಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ. ಅವರು ಕೊರಗಜ್ಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ, ನಾವು ತುಂಬಾ ಬಿಲೀವ್ ಮಾಡ್ತೀವಿ. ಅಜ್ಜನೇ ಇವತ್ತು ಅವ್ರನ್ನ ಕಳಿಸಿದ್ರು, ಅಷ್ಟು ಖುಷಿ ನನಗೆ. ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್, ಇವಾಗ ಚೆನ್ನಾಗಿರುತ್ತೆ. ಮತ್ತೆ ನಾಡಿದಿಂದ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ. ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಟ್ ಕೆಲಸನೂ ಇಂಪಾರ್ಟೆಂಟ್. ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ. ಮೇಡಮ್ ಇವಾಗ ಮದ್ವೆನ ಸಿಂಪಲ್ ಆಗಿ ಮಾಡಿದ್ದೀವಿ, ಅಭಿಮಾನಿಗಳು ಕಾಯ್ತಾರೆ. ಇಲ್ಲ, ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು. ಅಷ್ಟೂ ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ. ಸರಳಕ್ಕಿಂತ ಒಂಚೂರು ಮೇಲಾಗ ಒಂದ್ ಮಾಡಿದೀವಿ ಅಲ್ವಾ. ನನಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು. ಆಕ್ಚುಲಿ ನಾವು ಜಾಗೆಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಏನಂದ್ರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ, ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ. ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ. ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ತರಾನೇ ಇದು ನಮ್ಮ ತುಳುನಾಡು ಸ್ಟೈಲಲ್ಲಿ ನಾವು ಮದುವೆ ಆಗಿದ್ದೀವಿ. ಬನ್ನಿಲ್ಲ ಊಟ ಮಾಡಿ. ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು, ಏನ್ ಹೇಳ್ತೀರಾ? ನಾನು IT ಫರ್ಮಲ್ಲಿ ವರ್ಕ್ ಮಾಡ್ತೀನಿ. ನಾಟ್ ಎ ಕೋಟ್ಯಾಧಿಪತಿ ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಹೃದಯ ಅವ್ನ ಕೋಟ್ಯಾಧಿಪತಿ ಇರ್ತಾರೆ ಅವ್ರ ಅಷ್ಟೇ. ನೀವ್ ಹಾಕಿರೋದು ಇಲ್ಲ ಮ್ಯಾಮ್, ನಾನು ಸ್ಟೋರಿ ಅಲ್ಲ, ಒಂದಿನ ಆ ಥರ ಆಗ್ಲಿ. ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 200 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಟಿ. 900 ಕೋಟಿ ಅಂತಲೂ ನೀವೇ ಹಾಕಿದ್ರು, ಇವರೇ ಹಾಕ್ಬೋದು. ಒಂದು ಕ್ಷಣನ ಹೆಂಗೆ ಎಂಜಾಯ್ ಮಾಡಿದ್ರಿ, ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾಗ್ತೀವಿ. ಅಂದ್ರೆ ಮದುವೆ ಅನ್ನೋದು ಎಲ್ಲ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್. ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು. ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು, ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರೆ, ಇಷ್ಟು ಪ್ರೈವೇಟ್ ಆಗಿ ಮದುವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮದುವೆ ಒಂದು ದಿನದ ಸಂಭ್ರಮ ಆದ್ರೆ ಜೀವನ ಪರ್ಯಂತ ನಮ್ಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ನೀವು ಭೇಟಿ ಮಾಡೋಣ, ಬನ್ನಿ ಊಟ ನಿರೂಪಣೆಗೆ ಬ್ರೇಕ್ ಹಾಕಿ ಹೊಸ ಮನ್ವಂತರ ಅಂತ ಹೇಳಿದ್ರೆ, ಹೊಸ ಮನ್ವಂತರದ ಕನಸುಗಳು ನಿಮ್ಮ ಹತ್ರ ಹೇಗಿದೆ? ಆಯ್ತು, ಅಂದ್ರೆ ಹೊಸ ಮನ್ವಂತರದ ಕನಸುಗಳು ನಿಮ್ದು ಏನಿಲ್ಲ, ಚೆನ್ನಾಗಿ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ಸರ್. ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮ್ಗೆ. ಹೌದು, ಅವರು ಕೋಟ್ಯಾಧಿಪತಿ, ದುಡ್ಡು ಅಂತಲ್ಲ, ಅವ್ರ ಕೈ ರುಚಿಯಲ್ಲಿ ಅವ್ರ ಕೋಟ್ಯಾಧಿಪತಿ ಇಲ್ಲ. ಅವ್ರಿಗೆ ಪ್ಯಾಷನ್, ಅಡಿಗೆ ಮಾಡೋದು ಅವ್ರಿಗೆ ತುಂಬಾ ಇಷ್ಟ. ಅಂಡ್ ನನಗೆ ತಿನ್ನೋದು ತುಂಬಾ ಇಷ್ಟ, ನಾನು ಮಾಡ್ತೀನಿ ಅಡಿಗೆ. ಮೇಡಮ್ ನಿಮ್ಗೋಸ್ಕರ ಯಾವ ಡಿಶ್ ಮಾಡಿದ್ರು ಫಸ್ಟ್ ಟೈಮ್? ಯಾರು, ನಾನಾ? ಫಸ್ಟ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲ ಮಾಡ್ತಾರೆ. ಬರುತ್ತೆ ಅವ್ರಿಗೆ, ತುಳು ಅರ್ಥ ಹಾಕೊಂಡು ಕೊಂಕಣಿ ಪಾತ್ರೆಯನ್ನು. ಸುಖ ದಾಂಪತ್ಯಕ್ಕೆ ಯಾರ್ಯಾರು ಯಾವ ರೀತಿ ಸಲಹೆ ಕೊಡ್ತಾರೆ? ಈಗ ಜಸ್ಟ್ ಇನ್ನು 5 ನಿಮಿಷ ಆಗಿರೋದು ಮದುವೆ ಆಗಿದೆ, ಈಗಲೇ ಸಲಹೆ ಏನಿಲ್ಲ. ಬನ್ನಿ ಊಟ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈ ಒಂದು ಪ್ರೈವಸಿನ ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂತ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕನ್ನೋದು ನಮ್ಮಿಬ್ಬರು ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲನಗರದಲ್ಲಿ ಇರೋರು, ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ. ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಆ್ಯಂಡ್ ವರುಣ್ ಹೇಳ್ತಿದ್ರು ತುಂಬ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗೋಣ. ಆಕ್ಚುಲಿ ಯಾರು ಹೇಳಿದ್ರು ನಮ್ಮಲ್ಲಿ, ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ. ಇಟ್ಸ್ ಸಿಂಪಲ್ ಲವ್ ಸ್ಟೋರಿ. ನಾವಿಬ್ರು ಫ್ರೆಂಡ್ಸ್ ಆದ್ವಿ, ಕಾಫಿ ಕುಡಿದ್ವಿ, ನಂಗೆ ಅವ್ರು ಇಷ್ಟ ಆದ್ರು, ಅವ್ರಿಗೆ ನಾನು ಇಷ್ಟ ಆದೆ, ಲವ್ ಆಯ್ತು, ಮದುವೆ ಆಗಿ ನಿಮ್ಮ ಮುಂದೆ ಕೂತಿದ್ವಿ. ನಿರೂಪಣೆಗೆ ಬ್ರೇಕ್ ಬಿದ್ದಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.